ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಾರ್ಮಲಾಗಿ ಮೆಕ್ಕೆಜೋಳದಿಂದ ಕುಕ್ಕರಲ್ಲಿ ಪಾಪ್ಕಾರ್ನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ಮಸಾಲೆ ಏನೂ ಇಲ್ಲದೆ ಸಿಂಪಲ್ಲಾಗಿ ಸರಳವಾಗಿ ಒಂದು 2ರಿಂದ 3 ನಿಮಿಷದಲ್ಲೇ ಆಗುವಂಥ ಪಾಪ್ಕಾರ್ನ್. ಇದಕ್ಕೆ ನಾನಿಲ್ಲಿ 2 ಅಥವಾ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಮೆಕ್ಕೆಜೋಳನ ಬಳಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕುಕ್ಕರಿಗೆ 1-2 ಆಗುವಷ್ಟು ಟೇಬಲ್ ಸ್ಪೂನು ಎಣ್ಣೆ ಹಾಕಿ ನಿಮ್ಮ ಕೈಲೇ 2 ಮುಟ್ಟಿಗೆ ಆಗುವಷ್ಟು ಮೆಕ್ಕೆಜೋಳನ ಇದರೊಳಗೆ ಚೆನ್ನಾಗಿ ಕಲಸಿ ಇದನ್ನ ಕುಕ್ಕರ್ ಮೇಲೆ ಇಡಬೇಕು. ಇಲ್ಲಿ ನಾವು ಕುಕ್ಕರನ್ನು ಮುಚ್ಚಬೇಕಾದ್ರೆ ನೋಡಿ, ಸೀದಾ ಮುಚ್ಚೋ ಹಂಗಿಲ್ಲ, ಇದನ್ನು ಉಲ್ಟಾ ಮುಚ್ಚಬೇಕು. ನೀವು ಸೀದಾ ಮುಚ್ತೀನಿಯಪ್ಪ ಅಂತಂದರೆ ವಿಸಿಲ್ ತೆಗೆದು ಇಡ್ಬೋದು, ನಡಿತೈತಿ. ಬಟ್ ನಾ ಇಲ್ಲಿ ಉಲ್ಟಾ ಮುಚ್ಚಿದ್ರೆ ಬೇಗನೆ ಹಾಕೋ, ಯಾವುದೇ ರಿಸ್ಕ್ ಇರಲ್ಲ. ಆದ್ದರಿಂದ ನೋಡಿ ಇಲ್ಲಿ ಮತ್ತು ಉರಿಯನ್ನು ಕಡಿಮೆ ಉರಿ ಇಟ್ಕೋಬೇಕು, ಫ್ಲೇಮನ್ನು. ಯಾಕಂದ್ರೆ ಜೋರಾಗಿ ಉರಿ ಇಟ್ಬಿಟ್ವಿ ಅಂದ್ರೆ ಸ್ವಲ್ಪ ಸೀದೋಗೋ ಚಾನ್ಸ್ ಇರುತ್ತೆ. ಆದ್ದರಿಂದ ಕಡಿಮೆ ಉರಿನೇ ಇರಲಿದು. ಮಕ್ಳಿಗೆ ಭಾಳ ಇಷ್ಟ ಆಗುತ್ತೆ, ನೀವು ಮನೆಯಲ್ಲೇ ಮಾಡಿಕೊಡ್ರಿ. ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ಅಂಗಡಿಲೇ ತರೋದೇ ಮರ್ತ್ಬಿಡ್ತಾರೆ. ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಕೊನೆವರೆಗೂ ವಿಡಿಯೋ ನೋಡೋದು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಆದಮೇಲೆ ಸ್ವಲ್ಪ 1-2 ನಿಮಿಷ ಟೈಮ್ ತೊಗೊಳುತ್ತಾ, ಸ್ವಲ್ಪ. ಯಾಕಂದರೆ ನಾವು ಲೋ ಫ್ಲೇಮ್ ಇಟ್ಟಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತಾ. 1 ನಿಮಿಷ ಅಥವಾ 2 ನಿಮಿಷ ಅಂದ್ರೆ ನಾವು ಹೆಂಗೆ ಉರಿ ಜಾಸ್ತಿ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತಿದೆ. ಮತ್ತು ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಹುಡುಗರು. ಮೊನ್ನೆ ನನ್ನ ಮಗನ ಸ್ಕೂಲಲ್ಲಿ ಫುಡ್ ಫೆಸ್ಟಿವಲ್ ಇದ್ದಾಗ ನಾನು ಇದನ್ನೇ ಮಾಡಿಕೊಟ್ಟಿದ್ದೆ. ನೋಡಿ ಯಾವ ಥರ ಸಿಡಿತಾ ಇದೆ ಇದು. ಒಂದು ಬಿಡಲಾರ್ದ ಅಷ್ಟು ಮಾರ್ಕೊಂಬಂದನವ. ಈಗ LKG ಸ್ಟ್ಯಾಂಡರ್ಡ್. ನೋಡಿ, ಈ ಥರ ಆದರೆ ಸಾಕು. ಇವಾಗ ಇದಕ್ಕೆ ನಿಮಗೆ ಬೇಕಾದರೆ ಉಪ್ಪು, ಸ್ವಲ್ಪ ಖಾರ ನೋಡಿ, ಸ್ವಲ್ಪ ಅರ್ಧ ಚಮಚ ಆಗೋಕ್ಕಿಂತ ಅಷ್ಟು ಕಡಿಮೆ ಉಪ್ಪು, ಸ್ವಲ್ಪ ಅಚ್ಚ ಖಾರದ ಪುಡಿ, ಇವೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಜಾಸ್ತಿ ಎಣ್ಣೆನೂ ಹಿಡಿಯೋದಿಲ್ಲ ಇದು. ಮೇಲೆ ಎಣ್ಣೆ ಹಾಕೋದು ಬೇಕಾಗಿಲ್ಲ. ನಿಮ್ಗೆ ಅರಿಶಿನ ಬೇಕಾದರೆ ಸ್ವಲ್ಪ ಅರಿಶಿನ, ಕಲರ್ಫುಲ್ ಕಾಣೋದಕ್ಕೆ ಇದು ಸ್ವಲ್ಪ ಅರಿಶಿನ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಬರೀ ಉಪ್ಪು ಖಾರ ಹಾಕ್ಕೊಂಡ್ರೆ ನಡಿತೈತಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸಪ್ ಮಾಡ್ಬೇಕು ಇದನ್ನ. ನೀವು ಬೇಕಂದರೆ ಇದ್ರೊಳಗೆ ಮತ್ತೆ ಇನ್ನೊಮ್ಮೆ ಹಾಕಿ ತೋರಿಸ್ತಾ ಇದ್ದೀನಿ ನಾನು. ನೋಡಿ, ಅದೇ ಕುಕ್ಕರ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇನ್ನೂ ಸ್ವಲ್ಪ ಹಾಕ್ತಾ ಇದ್ದೀನಿ. ಈ ಥರ ನಾನು ನನ್ನ ಮಗನಿಗೆ 5 ರೂಪಾಯಿ ಹಂಗೆ 40 ಪ್ಯಾಕೆಟ್ ಮಾಡಿಕೊಟ್ಟಿದ್ದೆ. ಒಂದು ಬಿಡಲಾರ್ದ ಅಷ್ಟು ಮಾರಿದ್ದೆ ಸ್ಕೂಲಲ್ಲಿ, ಫುಡ್ ಫೆಸ್ಟಿವಲ್ ಇರೋದ್ರಿಂದ. ಈ ಥರ ನೀವು ಮಕ್ಕಳಿಗೆ ಪಾಕೆಟ್ ಮಾಡಿಕೊಡ್ರಿ, ಹೊರಗಿಂದ ಬೇಡೋದೇ ಇಲ್ಲ. ನೋಡಿ, ಇನ್ನೊಮ್ಮೆ ಇಟ್ಟಿದ್ದೀನಿ ಈ ಥರ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ನೋಡಿ, ಈ ಥರ ಸ್ವಲ್ಪ ಫ್ಲೇಮು ಜಾಸ್ತಿ ಇಟ್ಟಿದ್ದೀನಿ. ನಾ ಕಡಿಮೆ ಇಟ್ಟರು ಸ್ವಲ್ಪ ಆಲ್ರೆಡಿ ಆವಾಗಲೇ ಸ್ವಲ್ಪ ಸೀದೋಗಿರೋ ಥರ ಇತ್ತು. ಆದ್ದರಿಂದ ಉರಿ ಕಡಿಮೆನೇ ಇರಲಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಆಗ್ತಾವೆ. ನೀವು ಜಸ್ಟ್ ಉಪ್ಪು ಬೇಕಂದ್ರೆ ಉಪ್ಪನ್ನು ಕಲಿಸ್ಕೋಬೋದು, ನಡೆಯುತ್ತೆ, ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ, ಕುರುಕುರು ಅನ್ನುತ್ತೆ, ರುಚಿಕರವಾಗಿರುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.